ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಒಂದು ಮಾವಿನಕಾಯಿ ರಸ, ಇದು ಉಡುಪಿಯ ಸ್ಪೆಷಲ್ ಅಂತಲೇ ಹೇಳ್ಬೋದು, ಆ ಕಡೆಯೇ ಎಲ್ಲ ಮಾಡೋದು. ಅದಕ್ಕೆ ಈಗ ನೋಡಿ, ಈ ಥರ ಮಾವಿನಕಾಯಿನ ತಗೊಳ್ಬೇಕು. ಚೆನ್ನಾಗಿ ತೊಳೆದು ಹೀಗೆ ಕಟ್ ಮಾಡಿಟ್ಕೊಳ್ಳಿ. ಅದನ್ನು ಈ ಥರ ಕಟ್ ಮಾಡಿ ಇದಕ್ಕೆ ಬೇಯಿಸೋಕ್ಕಿಂತ ಮುಂಚೆನೇ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಮತ್ತು ಅರ್ಧ ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಾಗೆ ಒಂದು ಅರ್ಧ ಗಂಟೆ ಇಟ್ಬಿಡಬೇಕು. ಈ ರೀತಿ ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದನ್ನು ಆವಾಗ ಅದು ಚೆನ್ನಾಗಿ ಒಂಥರ ಮೆತ್ತಗೆ ಸಾಫ್ಟಾಗಿ ಆಗಿರುತ್ತೆ. ನೋಡಿ, ನಾನಿಲ್ಲಿ ಈಗ ಫಸ್ಟ್ ಉಪ್ಪು ಹಾಕಿದ್ದೀನಿ, ಅದು ತಕ್ಕೊಂಡಿಲ್ಲ ಅಷ್ಟೇ. ಹಾಫ್ ಸ್ಪೂನ್ ಸಾಲ್ಟ್, ಹಾಫ್ ಸ್ಪೂನ್ ಜಾಗ್ರಿ ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡಿ ಇಟ್ಬಿಡಿ. ಅದು ಹಾಗೆ ಒಂದು ಹಾಫ್ ಆನ್ ಅವರ್ ಇರಲಿ. ಈ ಕಡೆ ನಾವೇನು ಮಾಡಬೇಕಂತಂದರೆ, ಒಲೆ ಮೇಲೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾವು ಫ್ರೈ ಮಾಡ್ಕೊಳ್ಬೇಕು ಕೆಲವು ಮಸಾಲೆಗಳನ್ನು. ಒಂದು 4-5 ಒಣಮೆಣಸು, 2 ಸ್ಪೂನ್ ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಮತ್ತು ಒಂದು 1/4 ಸ್ಪೂನ್ ಮೆಂತೆ, ಇದಿಷ್ಟನ್ನು ಸಹ ಹುರ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಬೇಕಾಗತ್ತೆ. ಅದು ರುಬ್ಬಕ್ಕೆ ಬೇಕಾಗೋ ಸಾಮಾನುಗಳು ನೋಡಿ, 1 by 1 ನಾನು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಆಮೇಲೆ ಇದಿಷ್ಟು ಮಸಾಲೆನೂ ಸಹ ಕಾಯಿ ತುರಿದಿಟ್ಕೊಂಡಿರಬೇಕು, ಒಂದು 3/4 ಕಪ್ ಆಗಷ್ಟು. ಆ ಕಾಯಿ ಜೊತೆ ರುಬ್ಬಿಟ್ಕೊಂಡು ಬಿಡಬೇಕು, ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಈ ಕಡೆ ಪಾತ್ರೆಯಲ್ಲಿ ಹುಣಸೆ ಹಣ್ಣನ್ನು, ಯಾಕಂದರೆ ಮಾವಿನಕಾಯಿ ಆದಷ್ಟು ತುಂಬ ಹುಳಿ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಸ್ವಲ್ಪ ಹುಳಿ ಬೇಕೇ ಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಆ ಕಡೆ ಕುದಿಸಿಟ್ಕೊಳ್ಳಿ. ಈಚೆ ನೋಡಿ, ನಾನು ಹುರಿದಿಟ್ಕೊಂಡಿದ್ದ ಮಸಾಲೆ ಮತ್ತು ಕಾಯಿ ಇದೆರಡನ್ನೂ ಸಹ ಈಗ ಚೆನ್ನಾಗಿ ಒಳ್ಳೆ ಪೇಸ್ಟ್ ಮಾಡಿ ತರಬೇಕು. ಅದನ್ನು ಈಗ ಈ ಹುಣಸೆ ಹಣ್ಣು ಪಾತ್ರೆ ನೋಡಿ, ಇದನ್ನ ಒಲೆ ಹಚ್ಚಿಬಿಟ್ಟು ಅದು ಚೆನ್ನಾಗಿ ಬೇಯ್ತಾ ಇರುತ್ತಲ್ಲ ಹುಣಸೆ ಹಣ್ಣು ಬೇಯೋ ಟೈಮಲ್ಲಿ, ಬೇಯೋದಲ್ಲ, ಕುದಿಯೋದು, ಹುಣಸೆ ಹಣ್ಣು ಕುದೀತಾ ಇರೋ ಟೈಮಲ್ಲಿ ನಾವು ಏನು ಪೇಸ್ಟ್ ಮಾಡಿ ತೊಗೊಂಡು ಬಂದಿರ್ತೀವೋ ಅದನ್ನು ಹಾಕಿಬಿಡಿ. ಇದಕ್ಕೆ ಹೀಗೆ ಹಾಕಿಬಿಟ್ಟು ಮಿಕ್ಸಿ ತೊಳೆದಿದ್ದ ನೀರನ್ನು ಚೂರು ಹಾಕ್ಕೊಂಡ್ಬಿಟ್ಟು ನೀರು ಮಾಡಿಕೊಂಡು ಕುದಿಯೋಕ್ಕೆ ಇಡಬೇಕು. ಅಲ್ಲಿಗೆ ನಾವು ಹೋಳುಗಳಿಗೆ ಹಾಕಿದ್ವಿ ಮಾವಿನಕಾಯಿಗೆ, ಬಟ್ ಇಲ್ಲಿ ಈ ಮಸಾಲೆ ರುಬ್ಬಿದ್ದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ಅದನ್ನು ಚೆನ್ನಾಗೆ ಕುದಿಲಿಕ್ಕೆ ಬಿಡಿ. ಹುಣಸೆ ಹಣ್ಣದೂ ಎಲ್ಲ ಹಸಿ ವಾಸನೆ ಮಸಾಲೆದೆಲ್ಲ ಹೋಗುತ್ತೆ. ಆಮೇಲೆ ನಾವಿಲ್ಲಿ ನೆನೆಸಿಟ್ಕೊಂಡಿರ್ತೀವಿ ನೋಡಿ, ಅದು ಹಾಗೆ ನೀರೆಲ್ಲ ಬಿಟ್ಟಿರುತ್ತೆ, ಬೆಲ್ಲ ಉಪ್ಪು ಎಲ್ಲ ಸೇರಿಬಿಟ್ಟು ಅದು ಮೆತ್ತಗಾಗಿ ಒಂಥರ ನೀರು ಬಿಟ್ಟಿರುತ್ತೆ. ಅದನ್ನು ಇದೇ ಮಸಾಲೆ ಇದಕ್ಕೇ ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕು. ನಾವೇನು ಬೇಯಿಸಿರೋದಿಲ್ವಲ್ಲ, ಗಟ್ಟಿ ಇರುತ್ತೆ, ಸ್ವಲ್ಪ ಮೆತ್ತಗಾಗಲಿ ಅದು. ಹಾಗಾಗಿ ಅದನ್ನು ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ. ಸುಮಾರು ಕುದ್ದು ಆದರೆ ಆಗೋಯ್ತು ಅಷ್ಟೇನೆ. ಚೆನ್ನಾಗದು ನೋಡಿ ಈ ಥರ ಕುದೀಲಿ. ಆವಾಗದು ಹೋಳನ್ನು ಸಹ ಬೇಯುತ್ತೆ, ಮಸಾಲೆನೂ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಆಗುತ್ತೆ. ಮೇಲಿಂದ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಒಂಚೂರು ಜೀರಿಗೆ, ಕರಿಬೇವು, ಇಂಗು ಇಷ್ಟು ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮ ಮಾವಿನಕಾಯಿ ರಸ ರೆಡಿ ಆಗೋಯ್ತು. ಇದು ಇಡ್ಲಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್. ಇಡ್ಲಿ ಮಾಡಿದಾಗ ಚೂರು ಸಿಹಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ರಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ಇಡ್ಲಿಗೆ. ನೀವು ಸಹ ಖಂಡಿತ ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಇದನ್ನು ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಹಾಗೆ ಮರೀದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಾವಿನಕಾಯಿ ರಸ. ನೀವು ಖಂಡಿತ ಮಾಡಿ. ಥ್ಯಾಂಕ್ ಯು.